ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ಖಾಸಗಿ ಸಂಸ್ಥೆ ದೇಶದ ಪ್ರತಿಷ್ಠೆಯನ್ನೇ ಪಣಕ್ಕಿಡಬಹುದಾ? ತನ್ನ ದಬ್ಬಾಳಿಕೆಯ ಮೂಲಕ, ತನ್ನ ನಿರಂಕುಶ ಪ್ರಭುತ್ವದ ಮೂಲಕ, ತನ್ನ ಸ್ವಾರ್ಥ ಲಾಲಸೆಗಾಗಿ ದೇಶದ ಇಡೀ ವ್ಯವಸ್ಥೆಯನ್ನು ಅರಾಜಕಗೊಳಿಸಬಹುದಾ? ಹಾಗಂತ ಇತ್ತೀಚೆಗೆ ನಡೆದಂಥ ಬೆಳವಣಿಗೆಗಳು ಸ್ಪಷ್ಟವಾಗಿ ಹೌದು ಅಂತ ಹೇಳ್ತಾ ಇದ್ದಾವೆ. ಕಳೆದ ಒಂದು ವಾರದಿಂದ ನಿರಂತರವಾಗಿ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ನಿರಂತರವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನೀವು ಯಾಕೆ ಇಂಡಿಗೋ ಬಗ್ಗೆ ಜಾಸ್ತಿ ಮಾತಾಡ್ತಾ ಇಲ್ಲ? ಕಳೆದ ಭಾನುವಾರದ ಹರಟೆಯಲ್ಲಿ ಅದರ ಕುರಿತಾಗಿ ಕೊನೆಯ 6.5 ನಿಮಿಷ ಮಾತಾಡಿದ್ದೆ. ಆದರೆ ಈಗ ಮಾತನಾಡಬೇಕಾದ ವಿಚಾರ ಅದನ್ನು ಮೀರಿದ್ದು ಅಂತ ನನಗನ್ನಿಸ್ತು. ಏನಂದರೆ, ಈ ದೇಶದಲ್ಲಿ ಒಂದು ಸಂಸ್ಥೆ ಇಲ್ಲಿ ಕಾನೂನನ್ನು ಮೀರಿ ತಾನು ತನ್ನ ಕಾರ್ಯಾಚರಣೆಯನ್ನು ನಡೆಸ್ಬೋದು. ಹಾಗೆ ಕಾರ್ಯಾಚರಣೆ ನಡೆಸಿದ ಮೇಲೆ ತನ್ನ ಮೇಲೆ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳೋದಿಲ್ಲ ಮತ್ತು ತಾನು ಮಾಡಿದ ಅಪರಾಧಕ್ಕೆ ಯಾರಿಗೂ ಪರಿಹಾರವನ್ನು ಕೊಡೋದಿಲ್ಲ. ಏನು ಮಾಡ್ಕೋತೀರಿ ಮಾಡಿಕೊಳ್ಳ್ರಿ ಅಂತ ಹೇಳಿರುವಂಥ ಧೋರಣೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ನನ್ನ ಬಹಳಷ್ಟು ಸ್ನೇಹಿತರು, ಸಂಬಂಧಿಗಳು, ಸಮೀಪವರ್ತಿಗಳು ನಿರಂತರವಾಗಿ ತಮ್ಮ ಅಳಲನ್ನು ತೊಡ್ಕೊತಾ ಇದ್ದಾರೆ, ತಮಗಾದಂಥ ಸಂಕಷ್ಟಗಳನ್ನು ಹೇಳ್ಕೊತಾ ಇದ್ದಾರೆ. ಇಂಡಿಗೋ ಏರ್ಲೈನ್ಸಿಂದ ಅವರು ಅನುಭವಿಸಿರುವಂಥ ಯಾತನೆ, ವೇದನೆ, ಸಂಕಷ್ಟಗಳಿದಾವಲ್ಲ, ಅದನ್ನು ಯಾವುದೇ ದುಡ್ಡಿನಿಂದ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಹೇಳ್ತೇನೆ. ಇಲ್ಲಿ ಭುವನೇಶ್ವರದಲ್ಲಿ ಮದುವೆ ಆಗಿರುವಂಥ ಹುಡುಗ ಹುಡುಗಿರಿ ಹುಬ್ಬಳ್ಳಿನಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ, ಆರತಕ್ಷತೆಗೆ ವ್ಯವಸ್ಥೆ ಮಾಡಿ ತಿಂಗಳುಗಟ್ಟಲೆ ತಯಾರಿಯನ್ನು ಮಾಡಿಕೊಂಡು ರಿಸೆಪ್ಷನ್ನಿಗೆ ಬರಬೇಕು ಅಂದರೆ ಫ್ಲೈಟೇ ಬರಲ್ಲ ಅಂದರೆ ಏನು ಮಾಡ್ಬೇಕು ಹೇಳಿ? ಇನ್ಯಾರ್ದೋ ಅಹಮದಾಬಾದ್ನಲ್ಲಿ ಸರ್ಜರಿ ಆಗಬೇಕು, ಆಪ್ರೇಷನ್ ಆಗಬೇಕು ಅಂತಂದರೆ ಇಲ್ಲಿಂದ ಅಲ್ಲಿಗೆ ಹೋಗಬೇಕು. OT ಫಿಕ್ಸ್ ಆಗಿದೆ, ಡಾಕ್ಟ್ರುಗಳ ನೇಮಕಾತಿ ಆಗಿದೆ, ವ್ಯವಸ್ಥೆ ಆಗಿದೆ, ಎಲ್ಲ ಆಗಿದೆ. ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕಾಗ್ತಾ ಇಲ್ಲ. ಇನ್ನು ಚಿತಾಭಸ್ಮ, ಮಾನವೀಯ ನೆಲೆಗಟ್ಟಿನಲ್ಲಿ ಆಲೋಚನೆ ಮಾಡಿ ನೋಡಿ. ಅದ್ರ ಜೊತೆ ಇರುವಂಥ ಭಾವನಾತ್ಮಕವಾದ ಬಂಧವನ್ನು ಅರ್ಥ ಮಾಡ್ಕೊಳ್ಳಿ. ಚಿತಾಭಸ್ಮವನ್ನು ಬಿಡ್ಲಿಕ್ಕೆ ಹೋಗಬೇಕು ವಾರಣಾಸಿಗೆ, ಅಲ್ಲಿ ಹೋಗ್ಲಿಕ್ಕೆ ಪ್ರಯಾಗರಾಜ್ಗೆ ಹೋಗ್ಲಿಕ್ಕಾಗೋದಿಲ್ಲ. ಯಾರಿಂದ ಇದೆಲ್ಲ ಆಯಿತು? ನೇರವಾಗಿ ಎಲ್ಲರೂ ಹೊಣೆ ಮಾಡೋದು. ಏನು ಮಾಡ್ತಾಯಿತ್ತು ಸರ್ಕಾರ? ಏನು ಮಾಡ್ತಾಯಿತ್ತು ಇಷ್ಟು ದಿವಸ? ಕಣ್ಣು ಮುಚ್ಕೊಂಡು ಕೂತಿತ್ತ? ಅದಕ್ಕೊಬ್ಬ ಮಿನಿಸ್ಟ್ರ್ ಅಂತಿದ್ದಾನಲ್ಲ, ರಾಮ್ ಮನೋಹರ್ ನಾಯ್ಡು, ಏನು ಮಾಡ್ತಾ ಇದ್ದಾನೆ ಅವನು ಅಂತೆಲ್ಲ ಪ್ರಶ್ನೆಯನ್ನು ಕೇಳ್ತಾರೆ. ಕೇಳಬೇಕಾದ ಪ್ರಶ್ನೆ, ಸರ್ಕಾರ ಇದ್ರ ಬಗ್ಗೆ ಜಾಗೃತಾವಸ್ಥೆಯಲ್ಲಿ ಇರಬೇಕಾಗಿತ್ತು. ಏರ್ಲೈನ್ಸ್ ಯಾವ ರೀತಿ ಕಾರ್ಯನಿರ್ವಹಣೆಯನ್ನು ಮಾಡುವುದನ್ನು ನೋಡಲಿಕ್ಕೆ ಒಂದು ವಿಚಕ್ಷಕ ವ್ಯವಸ್ಥೆ ಅಂತ ಇರಬೇಕಾಗಿತ್ತು. DGCA ಸೆಕ್ರೆಟರಿ ಇದರ ಕುರಿತಾಗಿ ನಿರಂತರವಾಗಿ ಸಂಪರ್ಕದಲ್ಲಿರಬೇಕಾಗಿತ್ತು. ಎಲ್ಲವೂ ಸರಿಯೇ. ಆದರೆ ಇಂಥದ್ದೊಂದು ಅತಿ ದೊಡ್ಡದಾದಂಥ ಅಪಸವ್ಯವನ್ನು ಮಾಡಿದಂಥ, ಇಡೀ ದೇಶದ ಪ್ರತಿಷ್ಠೆಯನ್ನು ಪಣಕ್ಕಿಟ್ಟಂಥ ಇಂಡಿಗೋ ಏರ್ಲೈನ್ಸ್ಗೆ ಇವತ್ತು ಏನಾಗಿದೆ ಅಂತ. ಅವರ CEO ಬಂಧಿಸಲಿಕ್ಕಾಗಲಿಲ್ಲ, ಏಕೆಂದರೆ ಆತ ಭಾರತದ ಪ್ರಜೆ ಅಲ್ಲ. ಇಲ್ಲಿರುವಂಥ ಅವರ ಉದ್ಯೋಗಿಗಳು ಯಾರಿದ್ದಾರೆ ಅವರು ಸರಿಯಾದ ಉತ್ತರವನ್ನು ಕೊಡುವಂಥ ಸ್ಥಿತಿಯಲ್ಲಿಲ್ಲ. ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮ ಆಗಿಲ್ಲ. ಯಾವ ಗ್ರಾಹಕರಿಗೆ, ಪ್ರಯಾಣಿಕರಿಗೆ ತೊಂದರೆ ಆಗಿದೆ, ಅವ್ರಿಗೆ ಸಿಗಬೇಕಾದ ಪರಿಹಾರ ಸಿಗ್ತಾ ಇಲ್ಲ. ಇಷ್ಟೆಲ್ಲ ಹೇಗಾಯಿತು ಮತ್ತು ಯಾವ ಸಂದರ್ಭದಲ್ಲಿ ಆಯಿತು? ನೀವು 2020ರಲ್ಲಿ ನಡೆದಂಥ ಘಟನೆಯನ್ನು ಜ್ಞಾಪಿಸ್ಕೋಬೇಕು. ಅದು ಸಂಪೂರ್ಣವಾಗಿ ಟೂಲ್ ಕಿಟ್. ಅದು ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬರ್ತಾ ಇದ್ದಾರೆ. ಸರಿಯಾಗಿ ಅದೇ ಸಮಯಕ್ಕೆ ದಂಗೆಯನ್ನು ಮಾಡಬೇಕು. ದಕ್ಷಿಣ ದಿಲ್ಲಿಯಲ್ಲಿ ಎಲ್ಲ ಹಿಂದೂಗಳ ಮೇಲೆಯೇ ನೇರವಾಗಿ ದಾಳಿ ಆಗಬೇಕು. ಅದಕ್ಕಾಗಿ ಮುಂಚೆಯೇ ತಯಾರಿಯನ್ನು ಮಾಡ್ಕೋಬೇಕು ಅಂತ 3 ತಿಂಗಳ ಕೆಲಸ ಮಾಡಿ ಡೊನಾಲ್ಡ್ ಟ್ರಂಪ್ ಭಾರತದಲ್ಲಿದ್ದಾಗಲೇ ಅತಿ ದೊಡ್ಡದಾದಂಥ ದಂಗೆ ಆಯಿತು. ಇನ್ನೂ ಅದರ ವಿಚಾರಣೆ ನಡೀತಾನೇ ಇದೆ, ಇನ್ನೂ ಅದು ಮುಗಿದಿಲ್ಲ. ತಪ್ಪಿತಸ್ಥರಿಗೆ ಇಲ್ಲಿವರೆಗೆ ಶಿಕ್ಷೆನೇ ಆಗಿಲ್ಲ. ಈಗ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಬರ್ತಾ ಇದ್ದಾರೆ, ರಷ್ಯಾದ ಅಧ್ಯಕ್ಷರು. ಆ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ವಿಮಾನಯಾನ ವ್ಯವಸ್ಥೆ ಸಂಪೂರ್ಣವಾಗಿ ಕುಲಗೆಟ್ಟು ಹೋಗಿದೆ ಅಂತ ಪ್ರೊಪಗಂಡ ಆಗಬೇಕು. ನರೇಂದ್ರ ಮೋದಿ ಅವರಿಗೆ ಆಡಳಿತ ನಡೆಸಲಿಕ್ಕೆ ಬರೋದಿಲ್ಲ, ಇವರು ಮಾತಾಡ್ತಾರೆ, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅವ್ರ ಕಡೆ ಅಂತ ಬಿಂಬಿಸಬೇಕು. ಅದರಲ್ಲಿ ಅನೂಚಾನವಾಗಿ ಅದನ್ನು ಅನುಷ್ಠಾನಕ್ಕೆ ತಂತು ಇಂಡಿಗೋ ಏರ್ಲೈನ್ಸ್. ನೋಡಿ, 2 ಹಂತದಲ್ಲಿ ಬದಲಾವಣೆಗಳನ್ನು ಮತ್ತು ಮಾಡಬೇಕಾದಂಥ ಪ್ರತಿಬಂಧಕಗಳನ್ನು, ಷರತ್ತುಗಳನ್ನು ಈಗಾಗಲೇ ವಿಮಾನಯಾನ ಸಚಿವಾಲಯ ತಿಳಿಸಾಗಿತ್ತು ಇಂಡಿಗೋಗೆ. ಇಂಡಿಗೋ 60% ಸ್ಟೇಕ್ ಇದೆ. ಇಡೀ ದೇಶದಲ್ಲಿ ಹಾರುವ ಎಲ್ಲ ವಿಮಾನಗಳ 60% ಪ್ರವಾಸಿಗಳನ್ನು ನಿರ್ವಹಿಸೋದೇ ಇಂಡಿಗೋ ಏರ್ಲೈನ್ಸ್. ಅದಕ್ಕೆ 2 ಹಂತದಲ್ಲಿ, ಒಂದು ಜುಲೈ 1, 2ನೇ ನವೆಂಬರ್ 1, 2 ಹಂತದಲ್ಲಿ ಅದನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರಬೇಕು ಅಂತ ವಿಮಾನಯಾನ ಸಚಿವಾಲಯ ತಿಳಿಸಿದೆ. ಅದನ್ನು DGCA
ಡೈರೆಕ್ಟಿವ್ಗಳನ್ನು ತಿಳಿಸಿದೆ. ತಿಳಿಸಿ ಆದ ಮೇಲೂ ಇಂಡಿಗೋ ಟಿಕೆಟ್ಗಳನ್ನು ಮಾರ್ತಾನೇ ಇರುತ್ತೆ. ಯಾವ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ಅಂತಿದೆಯಲ್ಲ ಅದನ್ನು ಜಾರಿಗೆ ತರೋದಿಲ್ಲ. ಯಾವ ಪೈಲಟ್ಗಳು ದಿನಕ್ಕೆ 8 ಗಂಟೆ ಮಾತ್ರ ಕೆಲಸ ಮಾಡಬೇಕು, ಆಮೇಲೆ ತಿಂಗಳಿಗೆ 125 ಗಂಟೆ ಕೆಲಸ ಮಾಡಬೇಕು ಅಂತ ಏನು ಹೊಸ ಷರತ್ತನ್ನು ವಿಧಿಸಲಾಗಿದೆಯೋ ಅದನ್ನು ಲಾಗೂನೇ ಮಾಡೋದಿಲ್ಲ. ಯಾವಾಗ ಇದು ಕಟ್ಟುನಿಟ್ಟಾಗಿ ನೀವು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ಆದೇಶ ಆಗುತ್ತೋ ನಾವು ಫ್ಲೈಟ್ ಹಾರಿಸ್ಲಿಕ್ಕೆ ಆಗೋಲ್ಲ, ನಮ್ಮ ಹತ್ರ ಪೈಲಟ್ಗಳಿಲ್ಲ ಅಂತ. ಅಲ್ಲ ಸ್ವಾಮಿ, 6 ತಿಂಗಳು 1 ವರ್ಷ ಮುಂಚೆ ನಿಮಗೆಲ್ಲ ಹೇಳಿದ್ವಿ, ಪತ್ರವನ್ನು ಕಳಿಸಿದ್ವಿ. ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾದ ಕೆಲಸ ಯಾರ್ದು? ಏರ್ಲೈನ್ಸ್ ಕೆಲಸ. ಏರ್ಲೈನ್ಸ್ನವರು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಾರ್ದೆ ಅಪಾಯಿಂಟ್ಮೆಂಟ್ ಫ್ರೀಸ್ ಮಾಡಿ ನೇಮಕಾತಿಯನ್ನು ಸಂಪೂರ್ಣ ಸ್ಥಗಿತಗೊಳಿಸಿ ನಮ್ಮ ಹತ್ರ ಪೈಲಟ್ಗಳಿಲ್ಲ ವಿಮಾನಗಳನ್ನು ಹಾರಿಸ್ಲಿಕ್ಕೆ, 8 ಗಂಟೆ ನಂತರ ಕೆಲಸ ಮಾಡಬಾರ್ದು ಪೈಲಟ್ಗಳು ಅಂತಂದ್ರೆ ನಾವು ವಿಮಾನ ಹೆಂಗೆ ಹಾರಿಸೋಣ ಅಂತ ನಮ್ಮನ್ನು ಪ್ರಶ್ನೆ ಕೇಳಿದರೆ ಏನಂತ ಉತ್ತರ ಹೇಳಬೇಕು? ಯಾವ ರೀತಿಯ ಸ್ಥಿತಿ ನಿರ್ಮಾಣ ಮಾಡಿದರು ಅಂದರೆ, ಒಂದು ಕಡೆ ಟಿಕೆಟ್ಗಳನ್ನು ಇಶ್ಯೂ ಮಾಡ್ತಾನೇ ಇದ್ದಾರೆ, ಇಲ್ಲಿ ವಿಮಾನಗಳು ಹಾರಾಟ ಆಗ್ತಾ ಇಲ್ಲ, ಎಲ್ಲವೂ ಕ್ಯಾನ್ಸಲೇಷನ್ ಆಗ್ತಾ ಇದ್ದಾವೆ, ಆಗಬೇಕಾದಂಥ ಎಲ್ಲ ಎಡವಟ್ಟುಗಳು ಆಗಿ ಹೋಗಿದ್ದಾವೆ. ಟಿಕೆಟ್ ಮಾರಾಟವನ್ನು ಸ್ಥಗಿತಗೊಳಿಸಿಲ್ಲ, ಮುಂದಿನ ದಿನಾಂತಕ್ಕೆ ಟಿಕೆಟನ್ನು ಮಾರಿ ಆಗಿ ಹೋಗಿದೆ, ರಿಫಂಡ್ ಬಂದಿಲ್ಲ, ಕೊಡಬೇಕಾದವ್ರಿಗೆ ಸರಕು ಕೊಟ್ಟಿಲ್ಲ. ನಿಮಗೆ 2.5 ವರ್ಷದ ಹಿಂದಿನ ಒಂದು ಘಟನೆಯನ್ನು ಹೇಳಬೇಕಿದೆ ಇಂಡಿಗೋ ಏರ್ಲೈನ್ಸ್. ಇಂಡಿಗೋ ಏರ್ಲೈನ್ಸಲ್ಲಿ ನಾವು ಒಂದು 6 ಜನ ವಾರಣಾಸಿಗೆ ಹೋದ್ವಿ. 6 ಜನರಲ್ಲಿ 4 ಜನರ ಲಗೇಜ ಬರಲಿಲ್ಲ. ನಾನು ಹೇಳ್ತಾ ಇರೋದು ಡೊಮೆಸ್ಟಿಕ್ ಏರ್ಲೈನ್ಸ್. ಯಾವುದೋ ವಿದೇಶ ಪ್ರವಾಸದಲ್ಲಿ ಈ ರೀತಿ ಆಯಿತು, ಟ್ರಾನ್ಸಿಟ್ನಲ್ಲಿ ಹಂಗಾಯಿತು, ವಿದೇಶದಲ್ಲಿ ಇಳಿಸ್ಲಿಕ್ಕೆ ತಾಂತ್ರಿಕ ಕಾರಣ ಹೇಳೋದು. ಭಾರತ ದೇಶದಲ್ಲಿ ಬೆಂಗಳೂರಿನಿಂದ ವಾರಣಾಸಿಗೆ ಹೋಗುವ ವಿಮಾನದಲ್ಲಿರುವ 6 ಜನರಲ್ಲಿ 2 ಲಗೇಜ್ ಬರುತ್ತೆ, 4 ಜನರ ಲಗೇಜೇ ಬರೋದಿಲ್ಲ. ಹೋದಂಥ 4 ಜನ ಯಾತ್ರಾರ್ಥಿಗಳ ಕತೆ ಏನು? ನಮ್ಮದು ಮಾತ್ರ ಅಲ್ಲ, ನಮ್ಮ ಜೊತೆ ಬಂದಂಥ ಬಹಳಷ್ಟು ಪ್ರಯಾಣಿಕರದ್ದು ಈ ಸಮಸ್ಯೆ. ಆಯಿತು, ಲಗೇಜ್ ಬಂದಿಲ್ಲ, ಸರಿಯಾಗಿ ಲೋಡ್ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಮತ್ತೊಂದು ಫ್ಲೈಟ್ನಲ್ಲಿ ಆದರೂ ಅದನ್ನು ಹಾಕಿ ಕಳಿಸ್ಬೇಕು. ಇಲ್ಲ, ನಾಳೆವರೆಗೂ ನಮ್ಮ ಫ್ಲೈಟ್ ಇಲ್ಲ ಬೆಂಗಳೂರಿಂದ ವಾರಣಾಸಿವರೆಗೂ, ನಾಳೆಯ ಫ್ಲೈಟ್ನಲ್ಲಿ ಕಳಿಸ್ತೀವಿ. ಆಯಿತು, ನಾಳೆ ಫ್ಲೈಟ್ನಲ್ಲಿ ಬರಬಹುದು. ಹಾಗೆ ನೋಡಿದರೆ ಬೇರೆ ಏರ್ಲೈನ್ಸ್ ಜೊತೆ ಒಪ್ಪಂದ ಮಾಡಿಕೊಂಡು ಬೆಂಗಳೂರಿಂದ ವಾರಣಾಸಿಗೆ ಬರುವಂಥ ಬೇರೆ ಯಾವ ಏರ್ಲೈನ್ಸ್ ಇದೆ ಅದರ ಮೂಲಕ ಸರಕುಗಳನ್ನ ಕಳಿಸಬಹುದಾದಂಥ ವ್ಯವಸ್ಥೆ ಮಾಡ್ಬೋದು. ಆದರೆ ಅದು ಮಾಡೋದಿಲ್ಲ. ನಾಳೆ ನಮ್ಮದೇ ಫ್ಲೈಟ್ನಲ್ಲಿ ಆಯಿತು, ನಾಳೆ ಕಳಿಸಿ. 4 ದಿನ ಆದರೂ ಕೂಡ ಲಗೇಜೇ ಬರಲಿಲ್ಲ ಇಂಡಿಗೋ ಏರ್ಲೈನ್ಸ್ನಲ್ಲಿ. 5ನೇ ದಿವಸ ಬೆಳಗ್ಗೆ 6 ಗಂಟೆಗೆ ಅಲ್ಲಿಂದ ಹೊರಡಬೇಕು, ವಾರಣಾಸಿಯಿಂದ ವಾಪಸ್ಸಾಗಿ 4ನೇ ದಿವಸ ರಾತ್ರಿ ಹೋಗಿ ಏರ್ಲೈನ್ಸಲ್ಲಿ ಗಲಾಟೆ ಮಾಡಿದ ಮೇಲೆ ಒಳಗಡೆ ಕೊಠಡಿಯಿಂದ ಲಗೇಜನ್ನು ತೆಗೆದುಕೊಡ್ತಾರೆ. ಈಗ ತಾನೇ ಬಂದಿದೆ ಅಂತ ಹೇಳ್ತಾರೆ. 7-7:30 ಮೇಲೆ ವಾರಣಾಸಿ ಏರ್ಪೋರ್ಟಲ್ಲಿ ಜನನೇ ಇರೋದಿಲ್ಲ. ನಮ್ಮ ಟ್ಯಾಕ್ಸಿ ಡ್ರೈವರ್ ಹೇಳ್ತಾರೆ, ಇಲ್ಲ ಸ್ವಾಮಿ ಏನಕ್ಕೆ ಹೋಗ್ತೀರಾ, ಯಾವುದೇ ಫ್ಲೈಟ್ ರಾತ್ರಿ ಬಂದು ಲ್ಯಾಂಡ್ ಆಗಲ್ಲ ಇಲ್ಲಿಗೆ, ಸುಮ್ಮನೆ ಅನಗತ್ಯವಾಗಿ ಹೋಗ್ತೀರಿ, ಅಲ್ಲಿ ಡ್ಯೂಟಿ ಆಫೀಸರು ಇರಲ್ಲ, ಯಾರೂ ಇರಲ್ಲ, ಗ್ರೌಂಡ್ ಸ್ಟಾಫು ಇರಲ್ಲ, ಹೋಗಿ ಯಾರನ್ನ ಪ್ರಶ್ನೆ ಮಾಡ್ತೀರಿ? ಅದೇನು ಕಾಶಿ ವಿಶ್ವನಾಥನದೆಯೋ ನನಗೇನು ತಲೆಯಲ್ಲಿ ಬಂತೋ ಹೋಗಿ ನೋಡೇ ಬಿಡೋಣ ಅಂತ ಹೋದರೆ ನಗರದಿಂದ ಭಾಳ ದೂರದಲ್ಲಿರುವ ವಿಮಾನ ನಿಲ್ದಾಣ ಅದು. ನಾವು ವಿಮಾನದಲ್ಲಿ ಹೋಗೋದೇ ಅಪರೂಪ. ಅಷ್ಟು ದುಡ್ಡು ಖರ್ಚು ಮಾಡಿ ವಾರಣಾಸಿಗೆ ಫ್ಲೈಟ್ ತೊಗೊಂಡು ಹೋಗ್ಲಿಕ್ಕೆ ಎಲ್ಲಿ ಸಾಧ್ಯ ಆಗ್ತದೆ? ನಾವೆಲ್ಲ ಟ್ರೈನು ಬಸ್ನಲ್ಲಿ ಓಡಾಡೋ ಜನರಿಗೆ. ಆಮೇಲೆ ಒಂದು ದಿವಸ ನಾವು ರೈಲ್ವೇಲಿ ಓಡಾಡಿದರೆ ನಮ್ಮ 3 ಸಂಚಿಕೆಗಳನ್ನು ನಿಲ್ಲಿಸಬೇಕಾಗತ್ತೆ. ಆ ಕಾರಣದಿಂದಾಗಿ ವಿಮಾನದಲ್ಲಿ ಹೋದರೆ ಬೇರೆ ಕೆಲಸಗಳನ್ನ ಮಾಡ್ಕೋಬೋದು, ನಿತ್ಯದ ವಾಹಿನಿಯ ಸಂಚಿಕೆಗಳನ್ನ ಮಾಡ್ಬೋದು ಅಂತ ದುಡ್ಡು ಖರ್ಚು ಮಾಡಿಕೊಂಡು ತಾಪತ್ರಯದಲ್ಲಿ ಹೋದರೆ, ಲಗೇಜೇ ಬರದೆ ಹೋದರೆ, ಮಕ್ಕಳ ಲಗೇಜೇ ಬರದೆ ಹೋದರೆ ನಾವು ಏನು ಮಾಡೋದು? ಕೇಳಿದರೆ ಹೇಳ್ತಾರೆ, ಈಗ ತಾನೇ ಬಂತು ಕೊಟ್ಟಿದ್ವಿ. ಹೋದ ಮೇಲೆ ಪುಣ್ಯಕ್ಕೆ ಅಲ್ಲಿ ಸ್ಟಾಫ್ ಇದ್ದರು, ಸ್ಟಾಫ್ ಮೇಲೆ ಗಲಾಟೆ ಮಾಡಿ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ, ಕನ್ಸ್ಯೂಮರ್ ಆ್ಯಕ್ಟ್ ಪ್ರಕಾರ ನಿಮ್ಮ ಮೇಲೆ ಮೊಕದ್ದಮೆ ದಾಖಲು ಮಾಡ್ತೀನಿ, ನೀವು ಬೆಂಗಳೂರು ಕೋರ್ಟಿಗೆ ಓಡಾಡಬೇಕು ನೀವು ಅಂತ ಹೆದರಿಸಿದ ಮೇಲೆ ಆಮೇಲೆ ಲಗೇಜನ್ನು ತೆಗೆದುಕೊಡ್ತಾರೆ. ಆ 4 ದಿವಸ ನನ್ನ ಮಗಳು ಅನುಭವಿಸಿರುವಂಥ ಯಾತನೆ ಹೇಗಿರುತ್ತೆ ಆಲೋಚನೆಯನ್ನು ಮಾಡಿ ನೋಡಿ. ಈ ರೀತಿಯಾಗಿ ಮೊನ್ನೆ ಇಂಡಿಗೋ ಮಾಡಿರುವಂಥ ಎಡವಟ್ಟಿಗೆ ಲಕ್ಷ ಜನ ಪರದಾಟವನ್ನು ಅನುಭವಿಸ್ಬೇಕಾಯಿತು. ಜೊತೆಗೆ ಯಾವ ಸಂದರ್ಭದಲ್ಲಿ ಇದನ್ನು ಮಾಡಿದರು ಅಂದರೆ, ಬೇಕು ಅಂತಲೇ ಅಪಕೀರ್ತಿ ಆಗಬೇಕು ಅನ್ನುವಂಥ ಕಾಕತಾಳೀಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಖಂಡಿತವಾಗಿಯೂ ಷಡ್ಯಂತ್ರವೇ, ಖಂಡಿತವಾಗಿಯೂ ಪಿತೂರಿಯೇ. ಇದು ವ್ಲಾದಿಮಿರ್ ಪುಟಿನ್ ಭಾರತದಲ್ಲಿದ್ದಾಗ ಎಲ್ಲ ಪತ್ರಿಕೆಗಳಲ್ಲಿ ಹೆಡ್ಲೈನ್ನಲ್ಲಿ ಬರಬೇಕು, ಭಾರತದಲ್ಲಿ ವಿಮಾನಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರಯಾಣಿಕರೆಲ್ಲ ಬೀದಿಗೆ ಬಂದು ನಿಂತಿದ್ದಾರೆ, ಸೂಟ್ ಕೇಸ್ಗಳ ರಾಶಿ ಹರಡಲಾಗಿದೆ. ಈ ರೀತಿಯಾಗಿ ದೊಡ್ಡದಾದಂಥ ಪ್ರಪಗಾಂಡ ನಡೆಯುವಾಗೆ ಸ್ವತಃ ಇಂಡಿಗೋ ಏರ್ಲೈನ್ಸ್ ನೋಡ್ಕೊಳ್ತೀವಿ. ಹಾಗಾದರೆ DGCA ಏನು ಮಾಡ್ತಾಯಿತ್ತು?
ವಿಮಾನ ಪ್ರಾಧಿಕಾರವನ್ನು ಯಾಕೆ ಮಾಡಬೇಕು? ಆ ಪ್ರಾಧಿಕಾರದ ಕೆಲಸ ಇದನ್ನೆಲ್ಲ ವಿಚಕ್ಷಣೆ ಮಾಡೋದಲ್ವಾ? ಇವರು 6 ತಿಂಗಳ ಮುಂಚೆ ನಾವು ನೋಟಿಸ್ ಕೊಟ್ಟಿದ್ವಿ ಅಂದರೆ 6 ತಿಂಗಳಲ್ಲಿ ನೇಮಕಾತಿ ಆಗಿರುವಂಥ ವರದಿಯನ್ನು ನಮ್ಗೆ ಕೊಡಿ ಅಂತ ಕೇಳಬೇಕಲ್ವಾ? ನೀವು ಒಂದು ವೇಳೆ ವರದಿಯನ್ನು ಕೊಡುವಾಗ ನೀವು ಪೈಲಟ್ ಅಪಾಯಿಂಟ್ಮೆಂಟ್ ಆಗಿಲ್ಲ ಅಂದರೆ ಹೊಸ ವಿಮಾನಗಳನ್ನು ಹಾರಲಿಕ್ಕೆ ಬಿಡಬಾರ್ದು ಅಂತ ಕಟ್ಟಾಜ್ಞೆಯನ್ನು ವಿಧಿಸಬೇಕಲ್ವಾ? ಇಂಚು ಇಂಚಿಗೂ ಕ್ಷಣ ಕ್ಷಣಕ್ಕೂ ಇದರ ಮಾಹಿತಿಯನ್ನು ಸಂಗ್ರಹ ಮಾಡಬೇಕಲ್ವ? ಏನಕ್ಕೆ ಇವರಿಗೆ ಲಾಲ್ ಬತ್ತಿ ಕಾರು, ಏನಕ್ಕೆ ಇವ್ರಿಗೆ ಕೋಟ್ಯಾಂತರ ರೂಪಾಯಿ ಸಂಬಳ, ಏನಕ್ಕೆ ಇವ್ರಿಗೆ ಇನ್ನಿಲ್ಲದ ಭತ್ಯೆಗಳು, ಏನಕ್ಕೆ ಇವ್ರಿಗೆ ಐಷಾರಾಮಿ ಬದುಕು? ನನಗೆ ಹೇಳಿ. ಸಚಿವಾಲಯದಲ್ಲಿರೋರು ಇರಲಿ, ವಿಮಾನ ಪ್ರಾಧಿಕಾರದಲ್ಲಿರೋರು, ಇಬ್ಬರದು ಜವಾಬ್ದಾರಿಯೇ ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಉಳಿದ ಏರ್ಲೈನ್ಸ್ಗಳು ಮಾಡಿರುವಂಥ ಲೂಟಿ, ಅದು ಎಂಥ ದೊಡ್ಡ ದುರಂತ ನೋಡಿ. ಬೆಂಗಳೂರಿನಿಂದ ಅಹಮದಾಬಾದ್ ಹೋಗ್ಬೇಕಂದ್ರೆ 1,40,000 ರೂಪಾಯಿ ಕೊಡ್ಬೇಕಂತ. ಎಲ್ಲಾದರೂ ಉಂಟನ್ರಿ? ಒಂದು ಡೊಮೆಸ್ಟಿಕ್ ಡೆಸ್ಟಿನೇಷನ್ ಹೋಗಲಿಕ್ಕೆ 1,40,000 ರೂಪಾಯಿ. ಇನ್ನೆಲ್ಲೋ ಇನ್ನೊಂದು ಕಡೆ ಹೋಗ್ಲಿಕ್ಕೆ ದಿಲ್ಲಿಗೆ ಹೋಗ್ಲಿಕ್ಕೆ 2 ಲಕ್ಷ ರೂಪಾಯಿ ಟಿಕೆಟ್, ಇನ್ನೊಂದು ಕಡೆ 4 ಲಕ್ಷ ಅಂತ. 6,000, 5,000, 7,000ದಲ್ಲಿ ಸಿಗಬೇಕಾದ ಟಿಕೆಟು ಅನಿವಾರ್ಯತೆ ಇದೆ ಅಂತ ನಮ್ಮ ದೌರ್ಬಲ್ಯವನ್ನು ಉಪಯೋಗಿಸ್ಕೊಂಡು ಈ ರೀತಿ ಹಗಲು ದರೋಡೆ ಮಾಡಿದರೂ ಕೂಡ ಏನೂ ಮಾಡಲಿಲ್ಲ. ಇಲ್ಲಿ ಜನ ಅಲ್ಲಿ ನಿಂತು ಕಿರುಚಾಡ್ತಾ ಇದ್ದರೆ ಉತ್ತರ ಕೊಡ್ಲಿಕ್ಕೆ ಒಬ್ಬ ಅಲ್ಲಿ ಉದ್ಯೋಗಿ ನಿಂತಿರಲಿಲ್ಲ. ಸರ್ಕಾರವಾದರೂ ಅದಕ್ಕಾಗಿ ವ್ಯವಸ್ಥೆ ಮಾಡಬೇಕಲ್ವಾ? ಜನರಿಗೆ ಈ ರೀತಿ ಪರದಾಟ ಆಗಿದೆ, ಅವ್ರಿಗೆ ಉತ್ತರ ಕೊಡಲಿಕ್ಕೆ ಒಂದಷ್ಟು ಜನರನ್ನು ಅಲ್ಲಿ ನೇಮಕಾತಿ ಮಾಡಬೇಕು, ಅಸೈನ್ ಮಾಡಬೇಕು ಅನ್ನುವಂಥ ಕಲ್ಪನೆ ಬೇಡ. ಮಾನವೀಯ ಸಂವೇದನೆಗಳೇ ಇಲ್ವ ಇವರು ಯಾರಿಗೂ? ಇನ್ನು ಯಾವ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದ್ದಾವೆ ಅವ್ರಿಗೆ ದುಡ್ಡನ್ನು ರಿಫಂಡು, ಆ ರಿಫಂಡ್ ಆದರೂ ತಕ್ಷಣದಲ್ಲಿ ಕೊಟ್ಟರ ಅದಕ್ಕೆ ಕೂಡ ಡೆಡ್ಲೈನ್ ಕೊಡಬೇಕಾಯಿತು, ಗಡುವು ಕೊಟ್ಟು ಇಷ್ಟೊಳಗೆ ದುಡ್ಡು ವಾಪಸ್ ಕೊಡಿ ಅಂತ. ಇದೇ ರೀತಿಯ ಪ್ರಕರಣ ಕುಂಭಮೇಳ ಸಂದರ್ಭದಲ್ಲಿ ಪ್ರಯಾಗ್ರಾಜ್ನಲ್ಲಾಗಿತ್ತು. ನಿಮ್ಮ ನೆನಪಿದೆಯಲ್ಲ ಗೊತ್ತಿಲ್ಲ. ಯಾವಾಗ ಕೋಟಿ ಜನ ಪ್ರಯಾಗ್ರಾಜ್ ಹೋಗ್ತಾರೆ ಅಂತ ಗೊತ್ತಾಯಿತು, ಈ ಎಲ್ಲ ಏರ್ಲೈನ್ಸ್ನವರು ಲೂಟಿ ಮಾಡುವ ಕೆಲಸಕ್ಕೆ ಕೇಳಿದ್ಬಿಟ್ರು. ರೇಟ್ ನೀವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ. 40,000 ರೂಪಾಯಿ, 60,000 ರೂಪಾಯಿ, 80,000 ರೂಪಾಯಿ, 1 ಲಕ್ಷ ರೂಪಾಯಿ ಒಂದು ಟಿಕೆಟ್ಗೆ. ಏನು 1 ಲಕ್ಷ ರೂಪಾಯಿ ಇಲ್ಲಿಂದ ಅಯೋಧ್ಯೆ ಹೋಗಲಿಕ್ಕೆ ಫ್ಲೈಟಿಗೆ ಕೊಡಬೇಕಾ? ಅದೇನು ಚಾರ್ಟರ್ ಪ್ಲೇನಾ? ನಮಗೋಸ್ಕರ ಹೈರ್ ಮಾಡಿದ್ದ ಅದು. ಜನ ಪಾಪ ಹೋಗಬೇಕು ಅನ್ನುವಂಥ ತಹತಹಿಕೆಗೆ ಒಂದು ಸ್ನಾನ ಮಾಡಿ ಬರಬೇಕು ಅನ್ನುವಂಥ, ಪುಣ್ಯ ಸ್ನಾನ ಮಾಡಿ ಬರಬೇಕು ಅನ್ನುವಂಥ ತಮ್ಮ ಸಂಕಲ್ಪಕ್ಕೆ ಅವ್ರು ಕೇಳಿದಷ್ಟು ದುಡ್ಡನ್ನು ಕೊಟ್ಕೊಂಡು ಹೋಗಿ ಬರ್ತಾಯಿದ್ರು. ಕೊನೆಗೆ ಎಲ್ಲ ಮುಗಿದ ಸಂದರ್ಭದಲ್ಲಿ ದರೋಡೆ ಮಾಡಿ ಆದಮೇಲೆ ಕೋಟೆ ಬಾಗಿಲು ಹಾಕೋದು, ಫ್ರೀಸ್ ಮಾಡೋದು ರೇಟ್ನ. ಇದಕ್ಕಿಂತ ಹೆಚ್ಚು ದರ ಇಡೋ ಹಾಗಿಲ್ಲ. ಅಷ್ಟು ದಿವಸ ಲೂಟಿ ಮಾಡಿದ್ದು ಯಾರು ಕೊಡ್ತಾರೆ? ಅದ್ರ ಬಗ್ಗೆ ಯಾರು ಉತ್ತರ ಕೊಡಲಿಕ್ಕೆ ಇಲ್ವೇ ಇಲ್ಲ. ಭಾರತ ದೇಶದ ಅತಿ ಕೆಟ್ಟ ಪರಿಸ್ಥಿತಿಯನ್ನು, ದಾರುಣವಾದ ಸ್ಥಿತಿ ಏನಂದರೆ ಇಲ್ಲಿ ಮನುಷ್ಯನಿಗೆ ಬೆಲೆ ಇಲ್ಲ ಸ್ವಾಮಿ. ನೀವೇನೇ ಸಂವೇದನಾಶೀಲತೆ ಅನ್ನಿ, ಮಾನವೀಯತೆ ಅನ್ನಿ, ನಾವು ಒಬ್ರಿಗೊಬ್ರು ಆಗ್ತೀವಿ ಅನ್ನಿ, ಆದರೆ ವ್ಯವಸ್ಥೆ ಹೇಗಿದೆ ಅಂದರೆ ಎಲ್ಲವೂ ಖಾಸಗಿ ವ್ಯವಸ್ಥೆಯಲ್ಲಿ ಹೇಗೆ ಬೇಕೋ ಹಾಗೆ ಲೂಟಿ ನಿರಂತರವಾಗಿ ನಡೀತಾನೆ ಇರ್ತದೆ. ಅದನ್ನು ಯಾರೂ ತಡೆಯುವ ಪ್ರಯತ್ನವನ್ನೇ ಮಾಡೋದು. ಕೇಳಿದರೆ ಕ್ಷುಲ್ಲಕವಾದ ವಿಚಾರ, ಇದ್ರ ಬಗ್ಗೆ ಯಾಕೆ ಅಷ್ಟು ಚರ್ಚೆ ಮಾಡಬೇಕು, ಇದಕ್ಕಾಗಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತ ಜನ ಮಾತಾಡ್ತಾರೆ. ಏನಾದರೂ ಅರ್ಥ ಇದೆಯಾ ಇದಕ್ಕೆ? ಅಂದರೆ ನಾವು ಲೂಟಿ ಮಾಡಿಸ್ಕೋತಾನೇ ಇರಬೇಕು, ಅದಕ್ಕೆ ಸರ್ಕಾರ ಯಾವುದೇ ಕಡಿವಾಣವನ್ನು ಹಾಕೋದು. ಈಗ ಉದಾಹರಣೆಗೆ ನರೇಂದ್ರ ಮೋದಿ ಅವರು 28,000 ರೂಪಾಯಿ ಸ್ಟಂಟಿಗೆ ಫಿಕ್ಸ್ ಮಾಡಿದ್ದಾರೆ. ನಿಮಗೆ ಅಕಸ್ಮಾತ್ ಹೃದಯ ಬೇನೆ ಕಾಯಿಲೆ ಇದ್ದು ಸಂದರ್ಭದಲ್ಲಿ ನಿಮಗೆ ವಾಲ್ ಬ್ಲಾಕ್ ಆಗಿದೆ ಅಂತಾದಾಗ ನೀವು ಸ್ಟೆಂಟ್ ಹಾಕಿಸ್ಬೇಕು. ಸ್ಟೆಂಟ್ಸ್ಗೆ 28,000 ರೂಪಾಯಿ ರೇಟನ್ನು ಸರ್ಕಾರ ಫಿಕ್ಸ್ ಮಾಡಿದೆ. ಕಾರಣ ಏನು? ಕಾರಣ ಅಂದರೆ ಬಡ ಜನರು ಕೂಡ ಇದನ್ನು ಲಾಭವನ್ನು ಪಡಿಬೇಕು. ಅನಗತ್ಯವಾಗಿ 2 ಲಕ್ಷ, 3 ಲಕ್ಷ, 5 ಲಕ್ಷ ರೂಪಾಯಿ ದುಡ್ಡನ್ನು ಲೂಟಿ ಮಾಡಬಾರ್ದು. ಅದಕ್ಕೊಂದು ರೇಟನ್ನು ಫಿಕ್ಸ್ ಮಾಡಬೇಕು. ಇವರು 28,000 ರೂಪಾಯಿ ಸ್ಟೆಂಟ್ ಅಂಥೇಳಿ, ಕ್ಯಾತ್ ಲ್ಯಾಬ್ಗೆ ಅಂಥೇಳಿ 2 ಲಕ್ಷ ಬರೀತಾರೆ, ಉಳಿದ ಟ್ರೀಟ್ಮೆಂಟ್ಗೆ ಅಂತ 1 ಲಕ್ಷ ಬರೀತಾರೆ, 3.5 ಲಕ್ಷ ರೂಪಾಯಿ ಪ್ಯಾಕೇಜ್ ಅಂತಾರೆ. ಹಾಗಾದರೆ ನರೇಂದ್ರ ಮೋದಿ ಅವರ ಸಂಕಲ್ಪ ಏನಾಯಿತು? ನರೇಂದ್ರ ಮೋದಿ ವಿಧಿಸಿದಂಥ ಆ ನಿರ್ಬಂಧ ಏನಾಯಿತು? ಅವ್ರು ಹಾಕಿರುವಂಥ ಷರತ್ತು ಏನಾಯಿತು? ಎಲ್ಲ ಖಾಸಗಿ ಆಸ್ಪತ್ರೆಯಲ್ಲಿ ಎಲ್ಲೇ ನೀವು ಇವತ್ತು ಸ್ಟೆಂಟ್ ಹಾಕ್ಸ್ಲಿಕ್ಕೆ ಹೋಗಿ 3 ಥರದ ಸ್ಟೆಂಟ್ ತೋರಿಸ್ತೀವಿ. ಕಿರಾಣಿ ಅಂಗಡಿನಲ್ಲಿ ವಸ್ತು ತೋರಿಸಂಗೆ, ಈ ಅಕ್ಕಿ 2 ರೂಪಾಯಿ, ಇದು 3 ರೂಪಾಯಿ, ಇದು 3 ರೂಪಾಯಿ, ಇದು 50 ರೂಪಾಯಿ, ಇದು 60 ರೂಪಾಯಿ, ಇದು 70 ರೂಪಾಯಿ ಅಂತ ತೋರಿಸ್ತಾರಲ್ಲ. ನೋಡಿ ಸ್ವಾಮಿ, ಈ ಸ್ಟೆಂಟ್ ಆದರೆ 2 ವರ್ಷ ಬದುಕ್ತೀರಿ, ಈ ಸ್ಟೆಂಟ್ ಹಾಕ್ಕೊಂಡ್ರೆ 3 ವರ್ಷ ಬದುಕ್ತೀರಿ, ಈ ಸ್ಟೆಂಟ್ ಹಾಕ್ಕೊಂಡ್ರೆ 5 ವರ್ಷ ಬದುಕ್ತೀರಿ. ಯಾವ ಮನುಷ್ಯ ತನ್ನ ಪ್ರಾಣಾಪಾಯ ಆಗಲಿಕ್ಕೆ ಇಷ್ಟಪಡ್ತಾನೆ ಹೇಳಿ? 2 ವರ್ಷ ಬದುಕ್ತೇನೆ ಅನ್ನೋದಕ್ಕೆ 50,000 ರೂಪಾಯಿ ಸ್ವಾಮಿ, 3 ವರ್ಷ ಬದುಕು ಅಂದರೆ 75,000 ರೂಪಾಯಿ ಸ್ವಾಮಿ, ಇದು 5 ವರ್ಷ ಬದುಕು ನೀವು 3.25 ಲಕ್ಷ ಕೊಡಬೇಕು, ಫಾರಿನ್ನಿಂದ ಬಂದಿದೆ ಅದು, ಹಾಳಾಗೋಗಲಿ ಅಂತ ಅದನ್ನು ಖರೀದಿ ಮಾಡಿ ಹಾಕುವಂತಾರೆ. ಅಲ್ಲಿಗೆ ಮುಗಿಯೋದಿಲ್ಲ, ಅಲ್ಲಿಂದ ಕ್ಯಾಥ್ಲ್ಯಾಬ್ ಫೀಸ್ ಅಂತ ಹಾಕ್ತಾರೆ, ವಾರ್ಡ್ ಚಾರ್ಜಸ್ ಅಂತ ಹಾಕ್ತಾರೆ, ಏನೆಲ್ಲ ಹಾಕ್ಲಿಕ್ಕೆ ಸಾಧ್ಯ ಎಲ್ಲವನ್ನೂ ಹಾಕ್ತಾರೆ. ಯಾರೂ ಇಲ್ಲಿವರೆಗೂ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಆಗಿಲ್ಲ. ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಕೂಡ ಇದನ್ನು ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ಇರಲ್ಲ. ನಾವು ಕೊಡೋದೇ ಇಷ್ಟು ಅಂತ ಹೆಲ್ತ್ ಇನ್ಶೂರೆನ್ಸ್ ಅವರು ಕೊಡ್ತಾರೆ. ನಾವು ಕೊಡೋದೇ 28,000 ರೂಪಾಯಿ ಸ್ವಾಮಿ, ನೀವು 2 ಲಕ್ಷ ಕೈಯಿಂದ ಕಟ್ಕೊಳ್ಳಿ ಅಂತ. ಹೀಗೆ ಎಲ್ಲ ವಲಯದಲ್ಲೂ ನಿರಂತರವಾಗಿ ನಮ್ಮ ಲೂಟಿ ನಡೀತಾನೆ ಇದೆ.
ಅದರ ಒಂದು ಸಾದೃಶ್ಯ ಸ್ವರೂಪ, ಒಂದು ಜ್ವಲಂತ ನಿದರ್ಶನ ಮೊನ್ನೆ ನಡೆದಂಥ ಇಂಡಿಗೋ ಏರ್ಲೈನ್ಸ್. 60% ಒಂದು ಕಂಪನಿ ತನ್ನ ಸ್ಟೇಕನ್ನು ಇಟ್ಕೋತದೆ ಅಂದರೆ ದೇಶದಲ್ಲಿರುವಂಥ ಕಾಂಪಿಟೇಷನ್ ಕಮಿಷನ್ ಏನು ಮಾಡ್ತಾ ಇದೆ? ಕಾಂಪಿಟೇಷನ್ ಕಮಿಷನ್ನಿನ ಕೆಲಸವೇ ಸ್ಪರ್ಧೆ ಇರಬೇಕು ಮತ್ತು ಯಾವುದು ಮೊನೊಪಲಿ ಆಗಬಾರ್ದು ಅಂತ. ಉದಾಹರಣೆ ಹೇಳ್ತೇನೆ. ರಷ್ಯಾ ಉಕ್ರೇನ್ ಯುದ್ಧ ನಡೆದ ಸಂದರ್ಭದಲ್ಲಿ ರಷ್ಯಾದವರು ಅರ್ಧ ದರಕ್ಕೆ ಭಾರತಕ್ಕೆ ನಾವು ಕಚ್ಚಾ ತೈಲವನ್ನು ಕೊಡ್ತೀನಿ ಅಂದರೆ ಅವಾಗ ರಿಲಯನ್ಸ್ನವರು ಮತ್ತು ಇನ್ನೊಂದು ಕಂಪ್ನಿಯವರು ಅಲ್ಲಿಂದ ಖರೀದಿ ಮಾಡಲಿಕ್ಕೆ ಶುರು ಮಾಡಿದರು. ಯಾವಾಗ ಕಡಿಮೆ ದರಕ್ಕೆ ಇಲ್ಲಿ ಕಚ್ಚಾ ತೈಲ ಬರುತ್ತೋ ಅದರಲ್ಲಿ ಸಂಸ್ಕರಿಸಿ ಮಾಡಿದಾಗ ಅದಕ್ಕೆ ಜಾಸ್ತಿ ದುಡ್ಡು ಲಾಭ ಸಿಗ್ಲಿಕ್ಕೆ ಶುರು ಆಯಿತು. ಐರೋಪ್ಯ ರಾಷ್ಟ್ರಗಳಿಗೆ ಮಾರಲಿಕ್ಕೆ ಶುರು ಮಾಡಿದವು ಖಾಸಗಿ ಕಂಪ್ನಿಗಳು. ಆವಾಗ ಸರ್ಕಾರ ಅವ್ರ ಮೇಲೆ ಕಾಂಪಿಟೇಷನ್ ಟ್ಯಾಕ್ಸ್ ಅಂತೇಳಿ ಕಾಂಪಿಟೇಷನ್ ಕಮಿಷನ್ನಿಂದ ಹೆಚ್ಚುವರಿ ತೆರಿಗೆಯನ್ನು ಅವರಿಂದ ವಸೂಲಿ ಮಾಡಲಿಕ್ಕೆ ಶುರು ಮಾಡ್ತು ಅಂಬಾನಿ ಕಂಪ್ನಿಯಿಂದ ಭಾರತ ಸರ್ಕಾರ. ಅಂದರೆ ಕಾಂಪಿಟೇಷನ್ ಕಮಿಷನ್ ಇರೋದೇ ಈ ದೇಶದಲ್ಲಿ ಯಾರು ಲೂಟಿ ಮಾಡಬಾರ್ದು ಅಂತ. ಆದರೆ ಕಣ್ಣೆದುರಿಗೆ ಈ ರೀತಿ ನಡೆದದ್ದನ್ನು ಕಳೆದ 1 ವಾರದಲ್ಲೇ ನೋಡಿದ್ದೇವೆ. ಸರ್ಕಾರ ಏನು ಕ್ರಮ ಕೈಗೊಂಡಿದೆ? ಇಂಡಿಗೋ ಏರ್ಲೈನ್ಸ್ನವರ ಯಾವ ಅಧಿಕಾರಿ ಜೈಲಿನಲ್ಲಿದ್ದಾರೆ ದಯವಿಟ್ಟು ನನಗೆ ಹೇಳಿಬಿಡಿ ಸ್ವಾಮಿ. ಒಬ್ಬನೇ ಒಬ್ಬ ಹೋಗಲಿ, ಯಾವ ವ್ಯಕ್ತಿ ಕಷ್ಟಪಟ್ಟು ಅಲ್ಲಿ ಯಾತನೆಯನ್ನು ಅನುಭವಿಸಿ ತವನ ಇಡೀ ಜೀವನ ಬರ್ಬಾದಾಗಿ ಹೋಯ್ತಲ್ಲ ಪ್ರಯಾಣಿಕರು, ಅವ್ರಿಗೆ ಯಾರಿಗಾದರೂ ಸರ್ಕಾರ ಪರಿಹಾರ ಕೊಟ್ಟಂಥ ಒಂದು ಉದಾಹರಣೆಯನ್ನು ಹೇಳಿ. ಏರ್ಲೈನ್ಸಿಂದ ಪರಿಹಾರ ಕೊಡಿಸಿದಂಥದ್ದು ಹೇಳಿ. ಅದಕ್ಕಾಗಿ ಒಂದು ಅದಾಲತ್ತನ್ನು ನಿರ್ಮಾಣ ಮಾಡಿದ್ದನ್ನು ಹೇಳಿ. ಈ ರೀತಿ ಇಂಥದ್ದೊಂದು ಅಪಸವ್ಯ ನಡೀತು. ಇದು ನಮ್ಮ ಕಣ್ಚುಕಿಯಿಂದ, ನಮ್ಮ ಅಚಾತುರ್ಯದಿಂದ ಆಗಿದೆ. ಯಾರ್ಯಾರು ಇದರಲ್ಲಿ ತೊಂದರೆಯನ್ನು ಅನುಭವಿಸಿದಿರಿ ಅವರು ತಮ್ಮ ಅಹವಾಲನ್ನು ಕೊಡಿ. ತಮಗೆಷ್ಟು ನಷ್ಟ ಆಗಿದೆ ಅದರ ಪರಿಹಾರವನ್ನು ಇಂಡಿಗೋ ಏರ್ಲೈನ್ಸಿಂದ ಕೊಡಿಸ್ತೀವಿ ಅಂತ ಏನಾದರೂ ಎಲ್ಲಿಯಾದರೂ ನನಗೆ ಮನವಿಯನ್ನು ತೋರಿಸಿ, ಅಥವಾ ಆ ರೀತಿಯಾದಂಥ ಕ್ರಮ ಕೈಗೊಂಡದ್ದನ್ನು ತೋರಿಸಿ. ಅಂದರೆ ಈ ದೇಶದಲ್ಲಿ ಸರ್ಕಾರದ ಮೇಲೆ ರೈಡ್ ಮಾಡಲಿಕ್ಕೆ ಖಾಸಗಿ ಕಂಪನಿಗಳು ಸಿದ್ಧ ಇರ್ತವೆ. ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಕ್ರಮ ಕೈಗೊಳ್ಳಲಿಕ್ಕೆ ಇಂಥ ವಿಷಯದಲ್ಲಿ ಹಿಂದೇಟಾಗ್ತದೆ. ಯಾಕೆ ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.